ಬಿಜು ಹ್ಯಾಪಿ. ಹೆಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ನನ್ನ ಡೆಲಿವರಿ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಮಾರ್ಚ್ 21 ಗುರುವಾರ. ಈ ದಿವಸ ನಮಗೆ ಡಾಕ್ಟರ್ ಬಂದುಬಿಟ್ಟು ಅಡ್ಮಿಟ್ ಆಗೋದಕ್ಕೆ ಹೇಳಿದರು. ಸೊ ಅವತ್ತು ಹಸ್ಬೆಂಡ್ ಬಂದರು, ಅವ್ರ ಜೊತೆಗೆ ನನ್ನ ಅಜ್ಜಿನೂ ಕರ್ಕೊಂಡು ಬಂದರು. ಇವರು ಬಂದು ನನ್ನ ಅಮ್ಮನ ಚಿಕ್ಕಮ್ಮ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ನಾನು ನಿಜವಾಗ್ಲೂ ಸಾರಿ ಕೇಳ್ತೀನಿ. ಯಾಕೆ ಅಂದರೆ ಈ ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿ ಇಲ್ಲ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ, ಬಟ್ ಆ ಒಂದು ಮೂಮೆಂಟಲ್ಲಿ ನಮಗೆ ತುಂಬಾ ಟೆನ್ಷನ್ ಇರುತ್ತೆ ಅಲ್ವಾ. ನೆನಪಾದಾಗೆಲ್ಲ ವಿಡಿಯೋ ಮಾಡ್ಕೊಂಡಿದ್ವಿ, ಆದರೂ ಅಷ್ಟೊಂದು ಕ್ಲಿಯರಾಗಿ ಬರಲಿಲ್ಲ. ಅದೊಂದು ನಂಗೆ ಬೇಜಾರಿತ್ತು. ಆ್ಯಂಡ್ ವಿಡಿಯೋನೂ ಕೂಡ ಅಷ್ಟೇ, ನಾನು ತುಂಬ ದಿವಸ ಆದಮೇಲೆ, ಅಂದರೆ ಒಂದು ನನ್ನ ಡೆಲಿವರಿ ಆಗಿ 20 ಡೇಸ್ ಆದಮೇಲೆ ನಾನು ಎಡಿಟ್ ಮಾಡೋದಕ್ಕೆ ಶುರು ಮಾಡಿರೋದು. ನಮ್ಮ ಕಡೆ ಬಾಣಂತನೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿರೋದ್ರಿಂದ ನಾನು ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ನಾನು ಎಡಿಟ್ ಮಾಡೋದಕ್ಕೆ ಆಗಿರ್ಬೋದು, ಸುಮ್ಮನೆ ಕೂತ್ರೆ ಎಲ್ಲ ಬೈತಾನೇ ಇರ್ತಾರೆ, ಹಾಗೆ ಅದನ್ನು ಕೂಡ ಫಾಲೋ ಮಾಡಿಕೊಂಡು ಈ ವಿಡಿಯೋನ ಒಂದು ಸ್ವಲ್ಪ ದಿವಸ ತಗೊಂಡು ಎಡಿಟ್ ಮಾಡಿರೋದು. ಹಾಗೆ ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಯಾಕಂದರೆ ಚಿಕ್ಕದಾಗಿ ವಿಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂತ, ಪಾರ್ಟ್ 1 ಪಾರ್ಟ್ 2 ಥರ. ಸೊ ನೋಡ್ತಾ ಇರಿ. ಹಾಗೆ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಲೈಕ್ ಮಾಡಿಕೊಂಡು, ಕಾಮೆಂಟ್ ಮಾಡಿಕೊಂಡು ಎಲ್ಲ ನನಗೆ ಸಪೋರ್ಟ್ ಮಾಡಿ. ಹಾಸ್ಪಿಟಲ್ ಹೋಗೋ ಮುಂಚೆ ದೇವರಿಗೆಲ್ಲ ಕೈ ಮುಗ್ಕೊಂಡು ಹೆಲ್ದಿ ಬೇಬಿ ಆಗಲಿ ಅಂತ ಮೇಯ್ನಾಗಿ ಬೇಡ್ಕೊಂಡ್ವಿ. ಮನಸ್ಸಲ್ಲಿ ಒಂದು ಆಸೆ ಇತ್ತು, ಆದ್ರೂ ಕೂಡ ಹೆಲ್ದಿ ಬೇಬಿ ತುಂಬಾ ಮುಖ್ಯ. ಹಾಗಾಗಿ ಅದನ್ನ ಬೇಡ್ಕೊಂಡು ಹೋಗೋದಕ್ಕೆ, ಅಂದರೆ ಏನು ಪ್ಯಾಕ್ ಮಾಡ್ಕೊಂಡಿದ್ವಿ ಬ್ಯಾಗ್, ಅದನ್ನೆಲ್ಲ ಕಾರಲ್ಲಿ ಇಡ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ 8 ಗಂಟೆ ಹೊತ್ತಿಗೆ ನಾವು ಹಾಸ್ಪಿಟಲ್ ಹೊರಟ್ವಿ. ನಾವು ತೋರಿಸ್ತಾ ಇದ್ದಿದ್ದು ಸಿಟಿ ಹಾಸ್ಪಿಟಲ್ ಪುತ್ತೂರು. ಹೋದ ಕೂಡಲೇ ನಂದು ಬೇಸಿಕ್ ಏನು ಚೆಕಪ್ ಇರುತ್ತೆ ಅದನ್ನೆಲ್ಲ ಮಾಡಿದ್ರು. ಅದಾದಮೇಲೆ ಡಾಕ್ಟರ್ ಹೇಳಿದ್ರು ಬೆಳಗ್ಗೆಯಿಂದ, ಅಂದರೆ ಒಂದು ಬೆಳಗ್ಗೆ ಬೇಗ ಪ್ರೊಸೀಜರ್ ಶುರು ಮಾಡೋಣ, ಇವತ್ತು ನಿಮ್ಮದೇನು ರೂಮ್ ತಗೊಂಡಿದ್ದೀರಾ ಅದರಲ್ಲಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿದರು. ಸೊ ನಾವು ಬಂದುಬಿಟ್ಟು ಒಂದು ಪ್ರೈವೇಟ್ ರೂಮ್ ತಗೊಂಡಿದ್ವಿ. ಆ ರೂಮ್ ಬಗ್ಗೆ ಅಂತೂ ಹೇಳಲೇಬೇಕು, ಒಂದು ಸ್ವಲ್ಪನೂ ವೆಂಟಿಲೇಷನ್ ಅಂತ ಇರಲಿಲ್ಲ ಅಲ್ಲಿ. ಅಷ್ಟು ಸೆಕೆ, ನಮ್ಮ ಊರ ಸೆಕೆ ಬಗ್ಗೆ ಹೇಳೋದೇ ಬೇಡ. ಇಲ್ಲಿ ಸ್ವಲ್ಪ ರೂಮ್ ಟೂರ್ ಕೂಡ ಮಾಡ್ಕೊಳ್ತಾ ಇದ್ವಿ, ಹೇಗಿದೆ ರೂಮ್ ಅಂತ ಹೇಳಿ. ನಾವು ಫಸ್ಟಿಗೆ AC ರೂಮ್ ತಗೊಳ್ಳೋ ಅಂತ ಪ್ಲ್ಯಾನ್ ಇತ್ತು. ಬಟ್ ಏನಂದರೆ ಸಮ್ ಟೈಮ್ AC ರೂಮ್ ತಗೊಂಡ್ರೆ ಮಗು ಆದಮೇಲೆ ಮಗುಗೇನಾದರೂ AC ಪ್ರಾಬ್ಲಮ್ ಆಗುತ್ತೆ ಅಂದಾಗ AC ಆಫ್ ಮಾಡ್ತಾರೆ ಅಂತ ಹೇಳಿದ್ರು. ಮತ್ತು ನಾವು ತಗೊಂಡ್ರು ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ನಾನ್ AC ಪ್ರೈವೇಟ್ ರೂಮಿಗೆ ಹೋಗಿದ್ದು. ಹಾಗೆ ಯಾವುದೇ ರೂಮ್ ಇರಲಿ ಪೇಷಂಟ್ ಜೊತೆ ಒಬ್ಬರು ಮಾತ್ರ ನಿಲ್ಲೋದಕ್ಕೆ ಪರ್ಮಿಷನ್ ಕೊಡೋದು. ಅವತ್ತಿನ ದಿವಸ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಹಸ್ಬೆಂಡ್ ಕೂಡ ಅವತ್ತಿನ ದಿವಸ ನಮ್ಮ ಜೊತೆನೇ ನಿಂತರು, ಇಲ್ಲಾಂದರೆ ಅಮ್ಮ ಮಾತ್ರ ನನ್ನ ಜೊತೆ ಇರೋದು ಅಂತ ನಮ್ಮದು ಪ್ಲ್ಯಾನ್ ಆಗಿತ್ತು. ಸೊ ನಾವು, ನನಗೂ ಕೂಡ ಏನು ಅಂದರೆ ಟ್ರೀಟ್ಮೆಂಟ್ ಏನೋ ಸ್ಟಾರ್ಟ್ ಆಗಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಕೂಡ ನಾರ್ಮಲ್ ಆಗಿದೆ. ಸೊ ನಾವು 4 ಜನ, ಅಂದರೆ ನಾನು, ಹಸ್ಬೆಂಡ್, ಅಮ್ಮ, ಅಹಾನ, ಇಷ್ಟು ಜನ ಹಾಸ್ಪಿಟಲಲ್ಲಿ ಅವತ್ತು ಆ ರೂಮಲ್ಲಿ ನಾವು ಮಲಗಿದ್ವಿ. ಬಟ್ ಹೇಳೋದೇ ಬೇಡ, ನಿದ್ದೆನೇ ಮಾಡಿಲ್ಲ ನಾವು. ಫಸ್ಟ್ ಆಫ್ ಆಲ್ ರೂಮ್ ಕರೆಕ್ಟಾಗಿರಲಿಲ್ಲ, ಅಂದರೆ ಚೆನ್ನಾಗಿ ಗಾಳಿ ಬರ್ತಾ ಇರಲಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಅನ್ಕಂಫರ್ಟೇಬಲ್ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದಂದರೆ ನನಗೆ ಬೆಳಗ್ಗೆ ಬೇಗ, ಅಂದರೆ 5 ಗಂಟೆಗೆ ಪ್ರೊಸೀಜರ್ ಶುರು ಮಾಡ್ತೀನಿ ಅಂತ ಹೇಳಿದರು. ಅದು ಕೂಡ ಒಂದು ಯೋಚನೆಯಿಂದ ನನಗೆ ನಿದ್ದೆನೇ ಬಂದಿಲ್ಲ. ಅದೇ ನೆನಪಾಗ್ತಾಯಿತ್ತು, ನಾಳೆ ಹೇಗಪ್ಪ ಅಂತ. ಸೊ ಹಾಗಾಗಿ ನಾನು ಬೆಳಿಗ್ಗೆ 5 ಗಂಟೆಗೆ ಅಂತ ಹೇಳಿದ್ದಕ್ಕೆ 4 ಗಂಟೆಗೆ ಅಲ್ರಾಮ್ ಇಟ್ಟು ಎದ್ದಿದ್ದೆ. ಫಸ್ಟ್ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಬಿಡೋಣ, ಆಮೇಲೆ ಒಂದು ದಿವಸ ಫುಲ್ ಸ್ನಾನ ಮಾಡೋದಕ್ಕಾಗಲ್ಲ ಅಂತ ಫಸ್ಟ್ ಸ್ನಾನ ಮಾಡಿಬಿಡ್ಬೇಕು ಅಂತ ಬೇಗ ಎದ್ದಿದ್ದೆ. ಹಸ್ಬೆಂಡ್ ಕೂಡ ಅಷ್ಟೇ, ಇಬ್ಬರು ನಿದ್ದೆ ಮಾಡಿಲ್ಲ, ಫುಲ್ಲು ಸೆಕೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಗ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದೇ ಇಲ್ಲಿ ಕೂತ್ಕೊಂಡು ನನ್ನ ಬೇಬಿ ವ್ಯಾಂಪ್ ಎಲ್ಲ ನೋಡ್ತಾ ಇದೆ. ಇನ್ನು ಇರಲ್ವಲ್ಲ, ಈ ಪ್ರೆಗ್ನೆನ್ಸಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಎಷ್ಟೇ ಕಾಂಪ್ಲಿಕೇಶನ್ ಇರಲಿ ಆದರೂ ಚೆನ್ನಾಗಿರುತ್ತೆ. ಅದನ್ನ ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೆ ಆ ಮೂಮೆಂಟಲ್ಲಿ. ಹಾಗೆ ಅಮ್ಮ ಕೂಡ ಬೇಗ ರೆಡಿಯಾಗಿ ಕೂತಿದ್ದಾರೆ. ಅಹಾನ್ ಮಾತ್ರ ಮಲ್ಕೊಂಡೇ ಇದ್ದ. ಅದಾಗಿ ಸ್ವಲ್ಪ ಹೊತ್ತಲ್ಲಿ, ಅಂದರೆ ಒಂದು 5:15 ಆದಾಗ ನನ್ನ ಪ್ರೊಸೀಜರ್ ಶುರು ಮಾಡಿದ್ರು. ಅದಾದಮೇಲೆ ಅಹಾನೆಲ್ಲ ಇದ್ದ. ಸೊ ಅಹಾನ್ ಜೊತೆ ಮಾತಾಡಬೇಕಿದ್ರೆ ನನಗೆ ಸ್ವಲ್ಪ ಫೀಲ್ ಆಗ್ತಾಯಿತ್ತು, ಏನೋ ಗೊತ್ತಿಲ್ಲ, ಇಷ್ಟು ದಿವಸ ಒಬ್ಬನೇ ಇದ್ದ, ಇನ್ನೊಂದು ಸ್ವಲ್ಪ ಟೈಮಲ್ಲಿ ಶೇರ್ ಮಾಡ್ಕೋಬೇಕು ನಮ್ಮನ್ನು ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಬಟ್ ಅವನಂತೂ ತುಂಬಾ ಎಕ್ಸೈಟ್ ಆಗಿದ್ದ. ಅವನಿಗೆ ಬೇಬಿ ಬರೋದಂದರೆ ಅಷ್ಟು ಖುಷಿ, ನಮಗಿಂತ ಜಾಸ್ತಿ ಖುಷಿ ಅವನಿಗಿತ್ತು. ಇವಾಗ ನನ್ನನ್ನು OTಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅಕ್ಕ ಕೂಡ ಬಂದು, ಅಕ್ಕನ ಮಗಳು ಎಲ್ಲ. ಸೊ ಕೆಲವೊಂದೊಂದು ಕಡೆ ಕ್ಲಿಪ್ಪಿಂಗ್ಸಲ್ಲಿ ಕ್ಲಾರಿಟಿನೇ ಇಲ್ಲ, ಸಾರಿ. ನನಗೆ ಏನು ಮಾಡೋದಕ್ಕೂ ಆಗಲ್ಲ, ಇರೋವಂಥ ಏನಿದೆ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಅದನ್ನೇ ಶೇರ್ ಮಾಡೋದಕ್ಕೆ ಸಾಧ್ಯ. ನನಗೆ
ಇವಾಗ ಗೊತ್ತಾಗಿರ್ಬೋದು ಏನಾಗಿರೋದು ಡೆಲಿವರಿ ಅಂತ. ನನಗೆ ಸಿಸರಿನ್, ಯಾಕೆಂದರೆ ನಂದು ಫಸ್ಟ್ ಇದು ಕೂಡ ಸಿ ಸೆಕ್ಷನೇ ಆಗಿದ್ದು. ನಾನು ಫಸ್ಟ್ ಇದರಲ್ಲಿ ತುಂಬಾ ಟ್ರೈ ಮಾಡಿದೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ. ಎಲ್ಲ ರೀತಿಯ ಎಕ್ಸಸೈಸ್ ಆಗಿರ್ಬೋದು, ರೀತಿಯೆಲ್ಲ ಮನೆಯಲ್ಲಿ ಏನು ಸ್ವಲ್ಪ ಹಾರ್ಡಾಗಿ ಮಾಡೋವಂಥ ಕೆಲಸಗಳಿರುತ್ತೆ ಅದನ್ನೆಲ್ಲ ಮಾಡಿದ್ದೀನಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ. ಇವನ್ ನನ್ನ ಡೇಟ್ಗಳು ಒಂದು 5 days ವೆಯ್ಟ್ ಮಾಡಿದ್ದೀನಿ, ಆದರೂ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಆವಾಗ. ಸೊ ಒಂದು ಸಲ ಅಂದರೆ ಫಸ್ಟ್ ಇದು ನಾರ್ಮಲ್ ಆಗಿಲ್ಲ ಅಂದರೆ ಸೆಕೆಂಡ್ ಟೈಮ್ ನಮಗೆ ಡಾಕ್ಟರು ಸಿಸರಿನೇ ಸಜೆಸ್ಟ್ ಮಾಡ್ತಾರೆ. ಸೆಕೆಂಡ್ ಇದರಲ್ಲಿ ನಾರ್ಮಲ್ ಆಗಬಾರ್ದು ಅಂತ ಏನೂ ಇಲ್ಲ. ನಮ್ಮನ್ನು 24 hours ಮಾನಿಟರ್ ಮಾಡಿ ಎಲ್ಲ ನಾರ್ಮಲ್ ಡೆಲಿವರಿ ಮಾಡ್ಕೊಂಡವರು ಇದ್ದಾರೆ. ರಿಸ್ಕ್ ತಗೊಳ್ಳೋದಕ್ಕೂ ಕೂಡ ನಮಗೂ ಭಯ ಇರುತ್ತೆ, ಡಾಕ್ಟರ್ಸ್ ಕೂಡ ಅದನ್ನೇ ಸಜೆಸ್ಟ್ ಮಾಡೋದ್ರಿಂದ ನಾವು ಸಿಸರಿನೇ ಬೆಸ್ಟ್ ಅಂತ ಅಂದ್ಕೊಳ್ತೀವಿ ಸೆಕೆಂಡ್ ಟೈಮು. ಸೊ ಹಾಗಾಗಿ ನನಗೆ ಈ ಸಲ ಸಿ ಸೆಕ್ಷನ್ ಆಗಿರೋದು. ಸೊ ಹಾಗೆ ಹೊರಗಡೆ ನನ್ನ ಫ್ಯಾಮಿಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಹಸ್ಬೆಂಡು ಸ್ವಲ್ಪ ಟೆನ್ಷನಲ್ಲಿದ್ದಾರೆ. ಹಾಗೆ ಮಕ್ಕಳಂತೂ ಅವರಿಗೆ ಏನೂ ಗೊತ್ತಿರೋದಿಲ್ಲ. ಒಳಗಡೆ ಅಕ್ಕ ಹೇಳ್ತಾ ಇದ್ಲು, ನಾವೆಲ್ಲ ಟೆನ್ಷನಲ್ಲಿದ್ದರೆ ಇವ್ರದ್ದು ಬಿಗಂಟೆ ಆಟ ಆಗ್ತಾ ಇದೆ ಇಲ್ಲಿ ಅಂತ. ಇದರ ನೆಕ್ಸ್ಟ್ ಪಾರ್ಟಿ ನಾನು 2 days ಬಿಟ್ಟು ಹಾಕ್ತೀನಿ, ವೆಯ್ಟ್ ಮಾಡ್ತಾ ಇದ್ರು. ಬಾಬದಿಲ್ಲ ಬಿಜು ಹ್ಯಾಪಿ